ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಾವಸ್ಥೆಯ ಟೈಮಲ್ಲಿ ಕೆಲವೊಮ್ಮೆ ಈ ಹೊಟ್ಟೆ ನೋವು ಬರ್ನಂಗೆ ಆಗ್ತಾ ಇರುತ್ತೆ. ಸೊ ಮಹಿಳೆಯರು ಕೇಳ್ತಾ ಇರ್ತಾರೆ, ನಂಗೆ ತುಂಬ ಹೆದರಿಕೆ ಆಗ್ತಾ ಇದೆ, ಇದನ್ನು ನಾವೇನಾದರೂ ವರಿ ಮಾಡಬೇಕಾ, ಏನು ಮಾಡಬೇಕು ನಾವು ಈ ಥರ ಹೊಟ್ಟೆ ನೋವು ಬಂದಾಗ ಅಂತ ಎಲ್ಲ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಈ ಗರ್ಭಾವಸ್ಥೆಯಲ್ಲಿ, ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಈ ಗರ್ಭಕೋಶ ಏನಿರುತ್ತೆ ಅದು ದೊಡ್ಡದಾಗ್ತಾ ಇರುತ್ತೆ. ಈ ಹುಟ್ಟುವಂಥ ಮಗುವನ್ನು ಅಕೊಮೊಡೇಟ್ ಮಾಡಲಿಕ್ಕೆ ಅದು ದೊಡ್ಡದಾಗಬೇಕು. ಸೊ ಅದು ದೊಡ್ಡದಾಗಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಇರ್ತವೆ. ಸೊ ಇವು ಬೆಳಿಬೇಕಾದ್ರೆ, ಇವು ಸ್ಟ್ರೆಚ್ ಆಗಬೇಕಾದ್ರೆ ಎಲ್ಲ ಏನಾಗುತ್ತೆ, ನಮಗೆ ಕೆಲವೊಮ್ಮೆ ಪೇನ್ ಬರ್ತಾ ಇರುತ್ತೆ. ಸೊ ಸಮ್ ಅಮೌಂಟ್ ಆಫ್ ಡಿಸ್ಕಂಫರ್ಟ್ ಏನಿರುತ್ತೆ ಅದು ನಾರ್ಮಲ್ ಆಗಿರುತ್ತೆ. ನೀವು ಸ್ವಲ್ಪ ರೆಸ್ಟ್ ಮಾಡಿದ್ರಿ, ಸ್ವಲ್ಪ ಪೊಸಿಷನನ್ನು ಚೇಂಜ್ ಮಾಡಿದ್ರಿ, ಆವಾಗ ಏನಾಗುತ್ತೆ, ಈ ಪೇನ್ ಹೊರಟೋಗ್ಬಿಡುತ್ತೆ. ಬಟ್ ಎಸ್, ಕೆಲವೊಂದು ಪೇನ್ ಬಹಳ ಸೀರಿಯಸ್ ಇರ್ಬೋದು. ಆ್ಯಂಡ್ ಈ ಥರದ ಪೇನ್ಗಳೆಲ್ಲ ಬಂದಾಗ ನೀವು ನಿಮ್ಮ ಡಾಕ್ಟ್ರನ್ನು ಡೆಫಿನೆಟ್ಲಿ ಭೇಟಿ ಆಗಬೇಕಾಗಿ ಬರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಲೆಟಸ್ ಸಿ ಕೆಲವೊಂದು ಕಾಮನ್ ಪೇನ್ಸ್ ನಾವು ಯಾವ್ದು ನೋಡ್ತಾ ಇರ್ತೇವೆ, ಆ್ಯಂಡ್ ಕೆಲವೊಂದು ಪೇನ್ ಯಾವುದು ಸೀರಿಯಸ್ ಇರ್ತವೆ, ಯಾವುದು ಒಂದು ಇಂಪೆಂಡಿಂಗ್ ಡೇಂಜರ್ ಅನ್ನು ನಮಗೆ ಹೇಳ್ತಾ ಇರ್ಬೋದು, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಫಸ್ಟ್ ಟೈಪ್ ಆಫ್ ಪೇನ್ ಅಂತ ಹೇಳಿದರೆ ಈ ರೌಂಡ್ ಲಿಗಾಮೆಂಟ್ ಪುಲ್ ಆಗುವಂಥ ಪೇನ್. ನಾನು ಹೇಳಿದೆ, ನಿಮ್ಮ ಗರ್ಭಕೋಶ ಏನಾಗ್ತಾ ಇರುತ್ತೆ ಅದು ಬೆಳೀತಾ ಇರುತ್ತೆ. ಸೊ ಈ ಗರ್ಭಕೋಶದ ಎರಡೂ ಭಾಗದಲ್ಲಿ ಈ ರೌಂಡ್ ಲಿಗಾಮೆಂಟ್ಸ್ ಅಂತ ಇರ್ತವೆ, ಅವು ಈ ಗರ್ಭಕೋಶವನ್ನು ಈ ಥರ ಹಿಡಿದಿಟ್ಕೊಂಡಿರ್ತವೆ. ಸೊ ಇವು ಸಹ ಈ ಹಿಡಿದಿಟ್ಕೊಳ್ಳೋದ್ರಿಂದ ಅವು ಸಹ ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ, ಆ್ಯಂಡ್ ಆವಾಗ ಸ್ವಲ್ಪ ಪೇನ್ ಬರ್ತಾ ಇರ್ಬೋದು. ಈ ಪೇನ್ ಯೂಶ್ವಲಿ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 3 months ಆದಮೇಲೆ ನಾವು ಮಹಿಳೆಯರಲ್ಲಿ ನೋಡ್ತಾ ಇರ್ತೇವೆ. ಈ ಥರದ ಪೇನ್ ಇರುತ್ತೆ, ಸ್ವಲ್ಪ ಈ ಥರ ಶಾರ್ಪ್ ಪೇನ್ ಇರುತ್ತೆ, ಸ್ಟ್ಯಾಬಿಂಗ್ ಪೇನ್ ಇರುತ್ತೆ. ನೀವು ಸಡನ್ ಆಗಿ ಒಂದು ಕಡೆ ಕುತ್ಕೊಂಡಿಂದ ಎದ್ದು ನಿಂತ್ರಿ, ಅಥವಾ ನೀವು ಶೀನಿದ್ರಿ, ಅಥವಾ ಜೋರಾಗಿ ನೀವು ನಗ್ತಾ ಇದ್ದೀರಾ, ಆವಾಗ ಈ ಥರದ ಪೇನ್ ಜಾಸ್ತಿ ಆಗ್ತಾ ಇರ್ಬೋದು. ಬಟ್ ಎಸ್, ಸ್ವಲ್ಪ ನೀವು ರೆಸ್ಟ್ ಮಾಡಿದಾಗ, ನಿಮ್ಮ ಪೊಸಿಷನನ್ನು ಸ್ವಲ್ಪ ಚೇಂಜ್ ಮಾಡಿದಾಗ ಎಲ್ಲ ಈ ಥರದ ಪೇನ್ ರಿಲೀವ್ ಆಗುತ್ತೆ, ಆ್ಯಂಡ್ ನಿಮಗೆ ಈ ಥರ ಪೇನ್ ಬರ್ತಾ ಇರೋದಿಲ್ಲ. ಸೊ ಈ ಥರದ ಪೇನಿಂದ ನಿಮಗಾಗಲಿ ನಿಮ್ಮ ಮಗುವಿಗಾಗಲಿ ಏನೂ ಡೇಂಜರ್ ಇರೋದಿಲ್ಲ. ಇದು ಒಂದನೇ ಟೈಪ್ ಆಫ್ ಪೇನ್, ರೌಂಡ್ ಲಿಗಾಮೆಂಟಿನ ಗ್ರೋತಿಂದ, ಸ್ಟ್ರೆಚಿಂಗಿಂದ ಆಗುವಂತಹ ಪೇನ್. ಎರಡನೇದು ನಾನು ಹೇಳಿದೆ, ಈ ಪ್ರೆಗ್ನೆನ್ಸಿಯಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರ್ತವೆ, ಪ್ರೊಜೆಸ್ಟ್ರಾನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ತವೆ. ಅದರಿಂದ ಈ ಮಹಿಳೆಗೆ ಏನಾಗುತ್ತೆ, ಈ ಇಂಡೈಜೆಷನ್ ಆಗ್ತಾ ಇರುತ್ತೆ, ಗ್ಯಾಸ್ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರ ಬಂದಂಗೆ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸಲ ಈ ಗ್ಯಾಸನ್ನು ನೀವು ಪಾಸ್ ಮಾಡಿದಾಗ ನಿಮಗೆ ನೋವು ಕಡಿಮೆ ಆಗ್ತಾ ಇರ್ಬೋದು. ಬಹಳ ಸ್ವಲ್ಪ ಗ್ಯಾಸ್ ತುಂಬಿಕೊಂಡಾಗ, ಈ ಥರ ಬ್ಲೋಟಿಂಗ್ ಆದಾಗ ಎಲ್ಲ ಸ್ವಲ್ಪ ಹೊಟ್ಟೆ ಟೈಟಾಗಿ ಹಿಡ್ದಂಗೆ ಆಗ್ಬೋದು, ಅಥವಾ ಸ್ವಲ್ಪ ಪೇನ್ ಬರ್ತಾ ಇರ್ಬೋದು. ಒಂದ್ಸಲ ಈ ಗ್ಯಾಸ್ ಹೋಯ್ತು, ಆವಾಗ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇರುತ್ತೆ. ಸೊ ಇದು ಸಹ ಇನ್ನೊಂದು ಕಾರಣ ಇರ್ಬೋದು ಈ ಹೊಟ್ಟೆ ನೋವು ಬರಲಿಕ್ಕೆ. ಈಗ ಮೂರನೇ ಕಾರಣ ಅಂತ ಹೇಳಿದರೆ ನಿಮಗೆ ಈ ಲೇಬರ್ ಪೇನ್ಸ್ ಬರ್ತಾ ಇರ್ಬೋದು. ಸೊ ಈ ಲೇಬರ್ ಪೇನ್, ಆ್ಯಕ್ಚುಯಲ್ ಲೇಬರ್ ಪೇನ್ ಏನು ಬರುತ್ತೆ ಇದು ಯಾವಾಗ ಬರ್ತಾ ಇರುತ್ತೆ, ಸೆಕೆಂಡ್ ಆರ್ ಥರ್ಡ್ ಟ್ರೈಮಿಸ್ಟರಲ್ಲಿ. ಸೊ ಬಟ್ ಕೆಲವೊಂದು ಸಲ ಈ ಆ್ಯಕ್ಚುಯಲ್ ಲೇಬರ್ ಪೇನ್ ಬರೋಕ್ಕಿಂತ ಮೊದಲು ನಿಮ್ಮ ಬಾಡಿ ಅದಕ್ಕೆ ಪ್ರಿಪೇರ್ ಆಗೋಕ್ಕೆ ರಿಹರ್ಸ್ ಮಾಡ್ತಾ ಇರುತ್ತೆ, ಆವಾಗ ಕೆಲವೊಂದು ಫಾಲ್ಸ್ ಲೇಬರ್ ಪೇನ್ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಈ ಪೇನಿಂದ ಈಗ ಡೆಲಿವರಿ ಆಗೋದಿಲ್ಲ, ಬಟ್ ಅದು ಪ್ರಿಪೇರ್ ಮಾಡ್ತಾ ಇರುತ್ತೆ ಬಾಡಿ ನಿಮಗೆ ಆ್ಯಕ್ಚುಯಲ್ ಲೇಬರಿಗೆ ಹೋದಾಗ ಹೇಗೆ ನಾವು ಇದು ಮಾಡಬೇಕು ಅಂತ. ಸೊ ಅದನ್ನ ನಾವು ಫಾಲ್ಸ್ ಲೇಬರ್ ಪೇನ್ ಅಂತ ಹೇಳ್ತೇವೆ. ಇದನ್ನ ಅಥವಾ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಈಗ ಈ ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ನಿಗೂ ಅಥವಾ ಈ ಫಾಲ್ಸ್ ಲೇಬರ್ ಪೇನಿಗೂ ಮತ್ತೆ ಈ ಆಕ್ಚುಯಲ್ ಲೇಬರ್ ಪೇನಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಸೊ ಈ ಬ್ರಾಕ್ಸ್ಟನ್ ಹಿಕ್ಸ್ ಅಥವಾ ಈ ಫಾಲ್ಸ್ ಲೇಬರ್ ಪೇನ್ ಅಥವಾ ಈ ರಿಹರ್ಸಲ್ ಪೇನ್ ಹೆಂಗಿರುತ್ತೆ, ಅದು ಇರ್ರೆಗ್ಯುಲರ್ಲಿ ಬರ್ತಾ ಇರುತ್ತೆ, ರೆಗ್ಯುಲರ್ಲಿ ಬರ್ತಾ ಇರೋದಿಲ್ಲ. ಒಂದು 5 ನಿಮಿಷಕ್ಕೆ ಬರ್ಬೋದು, ಇನ್ನೊಂದು 15 ನಿಮಿಷಕ್ಕೆ ಬರ್ಬೋದು, ಈ ಥರ ಇರ್ರೆಗ್ಯುಲರ್ಲಿ ಬರ್ತಾ ಇರುತ್ತೆ. ಬಟ್ ನಿಜವಾದಂಥ ಲೇಬರ್ ಪೇನ್ ಇರುತ್ತೆ, ರೆಗ್ಯುಲರ್ಲಿ ಬರ್ತಾ ಇರುತ್ತೆ, ಕನ್ಸಿಸ್ಟೆಂಟ್ಲಿ ಬರ್ತಾನೆ ಇರುತ್ತೆ, ಮತ್ತೆ ಹೋಗ್ತಾನೆ ಇರೋದಿಲ್ಲ. ಸೊ ಈ ಫಾಲ್ಸ್ ಲೇಬರ್ ಪೇನ್ ಇರುತ್ತೆ, ಒಂದು 15 ರಿಂದ 30 ಸೆಕೆಂಡ್ ಇರ್ಬೋದು. ಆ್ಯಂಡ್ ಈ ಆ್ಯಕ್ಚುಯಲ್
ಆ್ಯಕ್ಚುಲ್ ಲೇಬರ್ ಪೇನ್ ಇರುತ್ತೆ ಒಂದು ಹಾಫ್ ಮಿನಿಟಿಂದ 1 ಮಿನಿಟ್ ತನಕ ಇರ್ಬೋದು. ಆ್ಯಂಡ್ ಹೇಗೆ ಟೈಮ್ ಹೋಗ್ತಾ ಇರುತ್ತೆ ಈ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫಾಲ್ಸ್ ಲೇಬರ್ ಪೇನ್ ನೀವು ಪೊಸಿಷನ್ ಚೇಂಜ್ ಮಾಡಿದಾಗ ಸ್ವಲ್ಪ ಮೂವ್ ಮಾಡಿದಾಗ ಹೋಗುತ್ತೆ. ಬಟ್ ಈ ಆ್ಯಕ್ಚುಲ್ ಹೆರಿಗೆ ನೋವೇನಿರುತ್ತೆ ಅದು ನೀವು ಎಷ್ಟೇ ಮೂವ್ ಮಾಡಿ ಎಷ್ಟೇ ರೆಸ್ಟ್ ಮಾಡಿ ಅದು ಹೋಗ್ತಾನೆ ಇರೋದಿಲ್ಲ. ಹೇಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ ಹೆರಿಗೆ ಪೇನ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ವೆರಸ್ ಬ್ರ್ಯಾಕ್ಸ್ಟನ್ ಹಿಕ್ಸ್ ಈ ಫಾಲ್ಸ್ ಲೇಬರ್ ಪೇನ್ ಏನಂತೆ ಅದು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಫಾಲ್ಸ್ ಲೇಬರ್ ಪೇನ್ ಏನಂತೆ ಹೊಟ್ಟೆ ಮುಂಭಾಗದಲ್ಲಿ ಮಾತ್ರ ನಾವು ನೋಡ್ತಾ ಇರ್ತೇವೆ. ಬಟ್ ಈ ಹೆರಿಗೆ ನೋವು ಏನಿರುತ್ತೆ ಬೆನ್ನಿ ಹಿಂದಿನಿಂದ ಶುರು ಆಗುತ್ತೆ, ಮುಂದೆ ಬರ್ಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಈ ಫಾಲ್ಸ್ ಲೇಬರ್ ಪೇನಿಗೆ ಯಾವುದು ಬೇರೆ ಏನು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರೋದಿಲ್ಲ. ಅದೇ ಈ ಆಕ್ಚುಲ್ ಹೆರಿಗೆ ನೋವಲ್ಲಿ ಏನಾಗುತ್ತೆ ಈ ತರ ನೋವು ಬರುತ್ತೆ, ವಾಟರ್ ಲೀಕ್ ಆಗ್ಬೋದು, ಈ ಮ್ಯೂಕಸ್ ಪ್ಲಗ್ ಬ್ರೇಕ್ ಆಗ್ಬೋದು, ಸೊ ನಿಮ್ಮ ಯೋನಿಯಿಂದ ಡಿಸ್ಚಾರ್ಜ್ ಶುರು ಆಗ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಆಫ್ ಆಕ್ಚುಯಲ್ ಲೇಬರ್ ಪೇನ್. ಇವು ಕೆಲವೊಂದು ಕಾಮನ್ ರೀಸನ್ಸ್ ಇರಬಹುದು ಯಾವಾಗ ನಿಮ್ಗೆ ಈ ತರ ಹೊಟ್ಟೆ ನೋವು ಬರ್ತಾ ಇರಬಹುದು. ಇದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಅಂಡ್ ನೀವು ಪೋಸ್ಚರ್ ಚೇಂಜ್ ಮಾಡಿದ್ರಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರಿ, ಈ ತರದ ಪೇನ್ ಎಲ್ಲ ಹೊರಟು ಹೋಗ್ಬಿಡುತ್ತೆ. ಲೇಬರ್ ಪೇನ್ ಎಸ್ ಇದು ಬರಲೇಬೇಕು ನಮಗೆ ಡೆಲಿವರಿ ಆಗಕ್ಕೆ. ಸೊ ದಟ್ ಈಸ್ ಕ್ವೈಟ್ ಕಾಮನ್ ಇನ್ ದ ಲೇಟರ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ. ಬಟ್ ಕೆಲವೊಂದು ಪೇನ್ಸ್ ನಾನು ಹೇಳಿದೆ ಯು ಶುಡ್ ಬಿ ವರಿಡ್ ಅಬೌಟ್. ಅಂಡ್ ಈ ತರದ ಪೇನ್ಸ್ ಯಾವ್ದಿರುತ್ತೆ ಅದರಲ್ಲಿ ಒಂದೇದು ಬರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಏನಾಗುತ್ತೆ, ನಿಮ್ಮ ಈ ಗರ್ಭ ಏನಿರುತ್ತೆ ಗರ್ಭಕೋಶದ ಒಳಗಡೆ ಬಿಟ್ಕೊಂಡು ಅದು ಈ ಟ್ಯೂಬ್ಸ್ ಅಲ್ಲಿ ಹೋಗ್ಬಿಡ್ಬೋದು ಅಥವಾ ಅಂಡಾಶಯದಲ್ಲಿ ಹೋಗ್ಬಿಡ್ಬೋದು. ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ. ಸೊ ಇಂಥ ಮಹಿಳೆಯರಿಗೆ ಯೂಶುವಲಿ ಈ ಅರೌಂಡ್ 1 ಮಂತಿಗೆ ಅಥವಾ ಅರೌಂಡ್ 3 ಮಂತ್ಸಿಗೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಸ್ವಲ್ಪ ಹೊಟ್ಟೆ ನೋವು ಶುರುವಾಗುತ್ತೆ. ಅವರಿಗೆ ಈ ಯೋನಿಯಿಂದ ಡಿಸ್ಚಾರ್ಜ್ ಬರಲಿಕ್ಕೆ ಶುರು ಆಗ್ಬೋದು. ಕೆಲವೊಬ್ಬರಿಗೆ ಈ ಶೋಲ್ಡರ್ ಭುಜದ ಪೇನ್ ಬರ್ಬೋದು. ಕೆಲವೊಬ್ಬರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ಈ ಮಲ ಪಾಸ್ ಮಾಡಬೇಕಾದ್ರೆ ಅವರಿಗೆ ನೋವು ಬರ್ತಾ ಇರಬಹುದು. ಸಪೋಸ್ ನಿಮ್ಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು, ನೀವೇನಾದ್ರೂ ಕಾಪರ್ ಟೀಯನ್ನ ಹಾಕೊಂಡಿದ್ದೀರಾ ಅಥವಾ ನಿಮ್ಗೆ ಟ್ಯುಬೆಕ್ಟಮಿ ಆಪರೇಷನ್ ಆಗಿದೆ, ಈ ಥರದೆಲ್ಲ ರಿಸ್ಕ್ ಇತ್ತು ಅಂಡ್ ನಿಮ್ಗೆ ಈ ಥರ ಪೇನ್ ಬರ್ತಾ ಇದೆ ಅಂದಾಗ ನೀವು ಒಂದ್ಸಲ ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು. ಇಟ್ ಕುಡ್ ಬಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಯಾಕಂದರೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟನ್ನು ಇಮಿಡಿಯೇಟ್ಲಿ ಕೊಡಬೇಕಾಗತ್ತೆ, ಅದರ್ವೈಸ್ ಇಟ್ ವಿಲ್ ಬಿಕಮ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೆಕೆಂಡ್ ರೀಸನ್ ಯಾವಾಗ ಈ ಹೊಟ್ಟೆ ನೋವು ಬರ್ತಾ ಇರ್ಬೋದು ಈ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದ್ರೆ ಈ ಅಬಾರ್ಷನ್ ಅಥವಾ ಈ ಗರ್ಭಪಾತ ಆಗ್ತಾ ಇದೆ ಅನ್ನುವಂಥ ಕೇಸಸ್ಸಲ್ಲಿ ಈ ಥರ ಹೊಟ್ಟೆ ನೋವು ಬರ್ಬೋದು. ಯೂಶ್ವಲಿ ಇದನ್ನು ನಾವು ಈ 5 ಮಂತ್ಸ್ ಒಳಗಡೆ ನೋಡ್ತಾ ಇರ್ತೇವೆ ಈ ಗರ್ಭಪಾತ ಆಗ್ತಾ ಇರೋದನ್ನು. ಮೋಸ್ಟ್ ಕಾಮನ್ಲಿ ಇದು ಅರೌಂಡ್ 60 to 70% ಆಫ್ ದ ಅಬಾರ್ಷನ್ಸ್ ಏನಿರುತ್ತೆ ಈ ಫಸ್ಟ್ 3 ಮಂತ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಮಹಿಳೆಗೆ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು, ಕೆಲವೊಮ್ಮೆ ಅವಳಿಗೆ ಸ್ಪಾಟಿಂಗ್ ತರ ಬರ್ತಾ ಇರ್ಬೋದು, ಕೆಲವೊಮ್ಮೆ ಬ್ಲೀಡಿಂಗೇ ಆಗ್ಬಿಡ್ಬೋದು, ಕ್ಲಾಟ್ಸ್ ಪಾಸ್ ಮಾಡ್ತಾ ಇರಬಹುದು ಅವಳು. ಅಂಡ್ ಅವಳಿಗೆ ಈ ಪ್ರೆಗ್ನೆನ್ಸಿ ಎಲ್ಲ ಲಕ್ಷಣಗಳು ಹೋದ ಹಾಗೆ ಸಹ ಆಗ್ತಾ ಇರ್ಬೋದು. ಸೊ ಈ ಥರದ ಪೇನಿನ ಜೊತೆ ನಿಮಗೆ ಈ ಥರದ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಅವರೊಂದು ಸ್ಕ್ಯಾನ್ ಮಾಡಿ ನೋಡ್ತಾರೆ ಅಲ್ಲಿ ಏನಾಗಿದೆ ಅಂತ ಅಂಡ್ ಅದರ ಪ್ರಕಾರ ನಿಮಗೆ ಮುಂದಿನ ಟ್ರೀಟ್ಮೆಂಟನ್ನು ಹೇಳ್ತಾರೆ. ಮೂರನೇ ಕಾರಣ ಅಂತ ಹೇಳಿದರೆ ಪ್ರೀ ಎಕ್ಲಾಂಪ್ಸಿಯಾ. ಕೆಲವೊಮ್ಮೆ ಮಹಿಳೆಯರಿಗೆ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ BP ರೈಸ್ ಆಗಲಿಕ್ಕೆ ಶುರು ಆಗ್ತಾ ಇರುತ್ತೆ. ಯೂಶ್ವಲಿ ಇದನ್ನು ನಾವು 5 ತಿಂಗಳು ಆದಮೇಲೆ ನೋಡ್ತಾ ಇರ್ತೇವೆ. ಇಂಥ ಮಹಿಳೆಯರಿಗೆ ಈ ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ತಮ್ಮ ರಿಬ್ಸಿನ ಕೆಳಗಡೆ ಬಲಭಾಗದಲ್ಲಿ ರಿಬ್ಸಿನ ಕೆಳಗಡೆ ಅವರಿಗೆ ಸ್ವಲ್ಪ ಪೇನ್ ಬಂದಂಗೆ ಆಗ್ತಾ ಇರುತ್ತೆ. ಸೊ ಇದರ ಜೊತೆ ಅವರಿಗೆ ಕೆಲವೊಮ್ಮೆ ತಲೆ ತಿರುಗದಾಗ ಆಗೋದು ಅಥವಾ ಕಣ್ಣಿನ ದೃಷ್ಟಿ ಮಂಜಾಗ್ತಾ ಬರ್ತಾ ಇರೋದು, ಹೆಡೇಕ್ ಬರ್ತಾ ಇರೋದು, ಕಾಲೆಲ್ಲ ಬಾವು ಬರೋದು, ಇವೆಲ್ಲ ನಾವು ನೋಡ್ತಾ ಇರ್ತಾರೆ. ಅಸೋಸಿಯೇಟೆಡ್ ವಿತ್ ದಿಸ್ ನಿಮಗೆ ಪೇನ್ ಸಹ ಬರ್ತಾ ಇದೆ ಎಸ್ಪೆಷಲಿ ರೈಟ್ ಸೈಡ್ ಅಲ್ಲಿ ಅಂದಾಗ ಇದು ಕುಡ್ ಬಿ ಅ ಕೇಸ್ ಆಫ್ ಪ್ರೀ ಎಕ್ಲಾಂಪ್ಸಿಯಾ. ಆಲ್ಸೋ ನಿಮ್ಮ BP ಮಾನಿಟರ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಡಾಕ್ಟರ್ ನಿಮ್ಮ BP ಬಹಳ ರೈಸ್ ಆಯಿತು ಅಂದರೆ ಅದಕ್ಕೆ ಔಷಧಿಯನ್ನು ಕೊಡ್ತಾರೆ, ರೆಸ್ಟ್ ಮಾಡಬೇಕಾಗತ್ತೆ ಇಂಥ ಕಂಡೀಷನ್ಸ್ ಅಲ್ಲಿ. ಈಗ ನೆಕ್ಸ್ಟ್ ಕೇಸ್ ಅಂತ ಹೇಳಿದರೆ ಎಬ್ರಪ್ಷಿಯೋ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಲ್ ಎಬ್ರಪ್ಷನ್. ಈಗ ಏನಾಗುತ್ತೆ ಈ ಪ್ಲಾಸೆಂಟಾ ಅಂದರೆ ಏನು, ನಿಮ್ಮ ಮಗುವಿಗೆ ಈ ನ್ಯೂಟ್ರಿಯೆಂಟ್ಸನ್ನು ಆಹಾರವನ್ನು ಎಲ್ಲ ಕೊಡ್ತಾ ಇರುವಂಥ ಒಂದು ಅಂಗವಾಗಿರುತ್ತೆ. ಈ ಎಬ್ರಪ್ಷಿಯೋ ಪ್ಲಾಸೆಂಟಾದಲ್ಲಿ ಪ್ಲಾಸೆಂಟಾ ಬೇಗ ತನ್ನ ಜಾಗವನ್ನು ಬಿಟ್ಟು ಹೊರಗೆ ಬಂದುಬಿಡುತ್ತೆ. ಸೊ ಆವಾಗ ಏನಾಗುತ್ತೆ ನಿಮ್ಮ ಮಗುವಿನ ಗ್ರೋತ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಲೈಫ್ ಆಗಲಿ ಕಾಂಪ್ರಮೈಸ್ ಆಗಿಬಿಡ್ಬೋದು. ಯಾಕಂದರೆ ಅದಕ್ಕೆ ನ್ಯೂಟ್ರಿಷನನ್ನು ಕೊಡುವ
ಮಾಡುವಂಥ ಯಾವುದೇ ಸೋರ್ಸ್ ಇರೋದಿಲ್ಲ. ಮಹಿಳೆಗೆ ಸಿವಿಯರ್ ಕಂಟಿನ್ಯೂಯಸ್ ಪೇನ್ ಇರುತ್ತೆ, ಪೇನ್ ಹೋಗೋದು ಬರೋದು ಆ ಥರ ಇರೋದಿಲ್ಲ, ಸಿವಿಯರ್ ಪೇನ್ ಇರುತ್ತೆ, ಹೊಟ್ಟೆ ಗಟ್ಟಿ ಆದಂಗೆ ಆಗ್ತಾ ಇರ್ಬೋದು, ಕೆಲವೊಮ್ಮೆ ಸ್ವಲ್ಪ ಡಿಸ್ಚಾರ್ಜು ಆಗ್ಬೋದು, ವಾಟರ್ ಲೀಕ್ ಆಗ್ಬೋದು, ಬ್ಲೀಡಿಂಗ್ ಶುರು ಆಗ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸನ್ನು ನಾವು ಈ ಅಬ್ರಪ್ಷೋ ಪ್ಲಾಸೆಂಟಾದಲ್ಲಿ ನೋಡ್ತಾ ಇರ್ತೇವೆ. ಕೆಲವೊಮ್ಮೆ ಪ್ರೀಮೆಚ್ಯೂರ್ ಲೇಬರ್, ಈ 37 ವೀಕ್ಸ್ಗಿಂತ ಮೊದಲೇ ಆ ಮಹಿಳೆಗೆ ಲೇಬರ್ ಪೇನ್ ಶುರು ಆಗಿಬಿಡ್ಬೋದು. ಆವಾಗಲೂ ಸಹ ಅವಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಹೊಟ್ಟೆ ಸ್ವಲ್ಪ ಟೈಟನ್ ಆಗೋದು ಆ್ಯಂಡ್ ಅವಳಿಗೆ ಸ್ವಲ್ಪ ವಾಟರ್ ಲೀಕ್ ಆಗೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಆ್ಯಂಡ್ ದಿಸ್ ಕುಡ್ ಇಂಡಿಕೇಟ್ ಪ್ರೀ ಟರ್ಮ್ ಲೇಬರ್. ಇದನ್ನು ಬಿಟ್ಟು ನಿಮಗೆ ಸಪೋಸ್ ಬೇರೆ ಏನಾದರೂ ಅದರ್ ಏಲ್ಮೆಂಟ್ಸ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಅಲ್ಲ, ಫಾರ್ ಎಕ್ಸಾಂಪಲ್ ಅಪೆಂಡಿಸೈಟಿಸ್ ಆಯಿತು, ಕಿಡ್ನಿ ಸ್ಟೋನ್ಸ್ ಆಯಿತು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯಿತು, ಪಿತ್ತಕೋಶದಲ್ಲಿ ಸ್ಟೋನ್ ಆಯಿತು, ಹೊಟ್ಟೆ ಇನ್ಫೆಕ್ಷನ್ ಆಯಿತು, ಇವೆಲ್ಲದರಲ್ಲೂ ಸಹ ಹೊಟ್ಟೆ ನೋವು ಬರ್ತಾ ಇರಬಹುದು. ನೀವೇನು ಮಾಡಬಹುದು, ನಾನು ಹೇಳಿದೆ ಕೆಲವೊಂದು ಪೇನ್ಸ್ ನಿಮಗೆ ಏನೂ ಪ್ರಾಬ್ಲಮನ್ನು ಮಾಡೋದಿಲ್ಲ, ನೀವು ಸ್ವಲ್ಪ ರೆಸ್ಟ್ ಮಾಡಿದ್ರಿ, ರಿಲ್ಯಾಕ್ಸ್ ಮಾಡಿದ್ರಿ, ಪೊಸಿಷನ್ ಚೇಂಜ್ ಮಾಡಿದ್ರಿ, ಸ್ವಲ್ಪ ನೀರನ್ನು ಸಿಪ್ ಮಾಡಿದ್ರಿ, ಸ್ವಲ್ಪ ವಾಕ್ ಮಾಡಿದ್ರಿ, ಪೇನ್ ರಿಲೀವ್ ಆಗಿ ಹೋಗ್ಬಿಡತ್ತೆ. ಅದರ ಜೊತೆ ಏನೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರೋದಿಲ್ಲ, ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಬಟ್ ಕೆಲವೊಂದು ಕಂಡೀಷನ್ಸ್ ನಾನು ಹೇಳಿದೆ ನಿಮಗೆ, ಎಕ್ಟೋಪಿಕ್ ಇರ್ಬೋದು, ಪ್ರೀ ಟರ್ಮ್ ಲೇಬರ್ ಇರ್ಬೋದು, ಅಬ್ರಪ್ಷೋ ಪ್ಲಾಸೆಂಟಾ ಇರ್ಬೋದು, ಪ್ರೀ ಎಕ್ಲಾಂಪ್ಸಿಯಾ ಇರ್ಬೋದು, ಅಬಾರ್ಷನ್ ಇರ್ಬೋದು, ಇಂಥ ಕಂಡೀಷನ್ಸಲ್ಲಿ ಎಲ್ಲ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಲೇಬೇಕು. ಆ್ಯಂಡ್ ಇಂಥ ಎಲ್ಲ ಕಂಡೀಷನ್ಸಲ್ಲಿ ಕೆಲವೊಂದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದೇ ಇರ್ತವೆ. ಸೊ ಯಾವ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು, ಸಪೋಸ್ ನಿಮ್ಮ ಪೇನ್ ಏನಿದೆ ಸಿವಿಯರ್ ಇದೆ, ಬಹಳ ಪೇನ್ ಇದೆ, ನಿಮಗೆ ಕಂಟಿನ್ಯೂಯಸ್ ಆಗಿ ಬರ್ತಾ ಇದೆ, ನಿಮಗೆ ಪರ್ಸಿಸ್ಟೆಂಟ್ ಹಾಗೇ ಇದೆ, ನೀವು ಎಷ್ಟೇ ವಾಕ್ ಮಾಡಿ, ಎಷ್ಟೇ ರೆಸ್ಟ್ ತಗೊಳ್ಳಿ, ಏನು ಮಾಡಿದ್ರೂ ನಿಮಗೆ ನೋವು ಹೋಗ್ತಾ ಇಲ್ಲ, ಅಂಥ ಪೇನನ್ನು ನೀವು ಇಗ್ನೋರ್ ಮಾಡಬಾರ್ದು. ಸೊ ಪೇನ್ ಪರ್ಸಿಸ್ಟೆಂಟ್ ಇದೆ, ಸಿವಿಯರ್ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಲೇಬೇಕು. ಸಪೋಸ್ ನಿಮ್ಮ ಪೇನ್ ಈ ಬೆನ್ನು ಹಿಂದಿನಿಂದ ಬರ್ತಾ ಇದೆ, ಬ್ಯಾಕ್ ಪೇನ್ ಆಗ್ತಾ ಇದೆ ನಿಮಗೆ, ಆ್ಯಂಡ್ ನೀವು ಹಿಂದಿನಿಂದ ಮುಂದೆ ಬರ್ತಾ ಇದೆ ಆ್ಯಂಡ್ ಬಹಳ ಸಿವಿಯರ್ ಇದೆ, ಆವಾಗಲೂ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ನಿಮಗೆ ಈ ಪೇನಿನ ಜೊತೆ ಸ್ಪಾಟಿಂಗ್ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಬ್ಲಡ್ ಬರ್ತಾ ಇದೆ ಅಥವಾ ಸ್ವಲ್ಪ ಬ್ಲೀಡಿಂಗೇ ಆಗ್ತಾ ಇದೆ, ಆವಾಗಲೂ ಸಹ ನೀವು ಇಗ್ನೋರ್ ಮಾಡಬಾರ್ದು. ಒಂದು ಅಪಾಯಿಂಟ್ಮೆಂಟನ್ನು ತಗೊಳ್ಳಿ ನಿಮ್ಮ ಡಾಕ್ಟ್ರ್ ಹತ್ರ ಆ್ಯಂಡ್ ತೋರಿಸ್ಕೊಂಡು ಬನ್ನಿ. ಸಪೋಸ್ ನಿಮಗೆ ಈ ಪೇನಿನ ಜೊತೆ ಯೋನಿಯಿಂದ ಡಿಸ್ಚಾರ್ಜ್ ಆಗ್ತಾ ಇದೆ, ಅದು ವಾಟರೇ ಇರ್ಬೋದು ಅಥವಾ ಜಸ್ಟ್ ಬ್ರೌನಿಷ್ ಡಿಸ್ಚಾರ್ಜೇ ಇರ್ಬೋದು, ಯಾವುದೇ ಟೈಪ್ ಆಫ್ ಡಿಸ್ಚಾರ್ಜ್ ಬರ್ತಾ ಇದೆ, ಪೇನ್ ಬರ್ತಾ ಇದೆ, ಅದರ ಜೊತೆ ಡಿಸ್ಚಾರ್ಜ್ ಬರ್ತಾ ಇದೆ, ಅದನ್ನು ಸಹ ನಾವು ನೆಗ್ಲೆಕ್ಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಪೇನ್ ಅಸೋಸಿಯೇಟೆಡ್ ವಿತ್ ವಜೈನಲ್ ಡಿಸ್ಚಾರ್ಜ್, ಅದನ್ನು ಸಹ ನೀವು ನಿಮ್ಮ ಡಾಕ್ಟರಿಗೆ ತೋರಿಸ್ಕೊಳ್ಬೇಕು. ಸಪೋಸ್ ನಿಮಗೆ ಪೇನ್ ಬರ್ತಾ ಇದೆ ಆ್ಯಂಡ್ ನಿಮಗೆ ತಲೆ ತಿರುಗ್ತಾ ಇದೆ, ದೃಷ್ಟಿ ಮಂಜಾಗ್ತಾ ಇದೆ, ಕೈಕಾಲೆಲ್ಲ ಬಾತ್ಕೊಂಡಿದ್ದಾವೆ, ಆ ಥರದ ಕಂಡೀಷನ್ಸಲ್ಲೂ ಸಹ ನೀವು ಇದನ್ನು ಜಸ್ಟ್ ಇದು ಏನೋ ಒಂದು ಪ್ರೆಗ್ನೆನ್ಸಿಯಲ್ಲಿ ಹೀಗಾಗತ್ತೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ ಕುಡ್ ಬಿ ಪ್ರೀ ಎಕ್ಲಾಂಪ್ಸಿಯಾ, ನಿಮ್ಮ ಬಿ ಪಿ ಹೈ ಆಗಿರ್ಬೋದು. ಸೊ ನಿಮ್ಮ ಬಿ ಪಿಯನ್ನು ಮಾನಿಟರ್ ಮಾಡಬೇಕಾಗತ್ತೆ. ಸೊ ನಿಮಗೆ ಪೇನಿನ ಜೊತೆ ಈ ಥರದ ಸಿಂಪ್ಟಮ್ಸ್ ಇದೆ, ಬಲಬದಿಯಲ್ಲಿ ನಿಮಗೆ ನೋವು ಬರ್ತಾ ಇದೆ, ಕೈ ಕಾಲೆಲ್ಲ ಸುಮಾರು ಊದ್ಕೊಂಡು ಬಿಟ್ಟಿದ್ದಾವೆ, ತಲೆ ತಿರುಗ್ತಾ ಇದೆ, ನಿಮಗೆ ಸರಿಯಾಗಿ ದೃಷ್ಟಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಆವಾಗಲೆಲ್ಲ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಈ ಪೇನಿನ ಜೊತೆ ನಿಮಗೆ ಜ್ವರ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಈ ಥರದ ಕಂಡೀಷನ್ಸಲ್ಲೂ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಇದು ಕುಡ್ ಬಿ ಅ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆರ್ ಅ ಸ್ಟೋನ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅಸೋಸಿಯೇಟೆಡ್ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾವೆ ನಿಮಗೆ. ಆ್ಯಂಡ್ ಪೇನಿನ ಈ ಟೈಪ್ ಏನಿದೆ, ಈ ಥರ ಕಂಟಿನ್ಯೂಸ್ಲಿ ಇದೆ, ರೆಸ್ಟಿಂದ ರಿಲೀವ್ ಆಗ್ತಾ ಇಲ್ಲ, ಆ್ಯಂಡ್ ಅಲಾಂಗ್ ವಿತ್ ದಿಸ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದಾಗ ಈ ಥರದ ಪೇನನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟನ್ನು ನೀವು ತೆಗೆದುಕೊಳ್ಳಿ, ಒಂದು ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ, ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ ಆ್ಯಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಪ್ರೊಸೀಡ್. ಸೊ ಇವು ಕೆಲವೊಂದು ಪೇನ್ಸ್ ಯಾವುದು ಬರ್ಬೋದು ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ. So thank you so much for watching the video. Please like, share and subscribe the channel. Thank you.